ಆಯಿತು, ಗಾಯ ಆಯಿತು, ಉದಾಸೀನ ಮಾಡಿದಳು, ಕೊನೆಗೆ ಗ್ಯಾಂಗ್ರೀನ್ ಆಯಿತು, ಕಾಲು ಕತ್ತರಿಸಿದಂತಂದ್ರು. ಕಾಲು ಕತ್ತರಿಸಿದ್ರು ಅವಳು. ಅವಳಿಗೆ ಇಡೀ ಜೀವನ ಕನಸೆಲ್ಲ ನುಚ್ಚು ನೂರಾಯಿತು. ಟಾಪ್ ಲೆವೆಲ್ ಅಲ್ಲಿ ಆಕ್ಟ್ರೆಸ್ ಆಗಿ ಅವಳು ಕಾಲು ಕಟ್ಟಾದ ಮೇಲೆ ಮತ್ತೆ ಯೋಚನೆ ಮಾಡಿ ಯಾವ ತರ ಆಗಿರಬಾರ್ದು ಅವಳಿಗೆ. ಅವಳನ್ನ ಡಾಕ್ಟರ್ PK ಶೆಟ್ಟಿ ಅಂತ ಹೇಳಿ ಅವಳಿಗೆ ಆಪರೇಷನ್ ಮಾಡ್ತಾರೆ. ಕೃತಕ ಕಾಲ ಹಾಕ್ತಾಳೆ. ಹಾಕುವಾಗ ಡಾಕ್ಟರ್ನ ಒಂದೇ ಕೇಳ್ತಾರೆ, ಡಾಕ್ಟ್ರೇ ನಾನು ಮೊದಲಿನಂಗೆ ಮತ್ತೆ ಡ್ಯಾನ್ಸ್ ಮಾಡ್ಬೋದಾ ಅಂತ ಕೇಳ್ತಾರೆ. ಅಫ್ಕೋರ್ಸ್ ಯು ಕ್ಯಾನ್ ಡೂ ಇಟ್ ಅಂತಂತ ಅವಳು ಹೋರಾಟ ಮಾಡಿ ಅವಳು ಸಾಕಷ್ಟು ಪರಿಶ್ರಮಕ್ಕೆ ಆಕ್ಸಿಡೆಂಟ್ ಆಗಿ ಕೇವಲ 9 ತಿಂಗಳಲ್ಲಿ ಅದ್ಭುತವಾಗಿ ಡ್ಯಾನ್ಸರ್ ಆಗಿ ಹೊರಹೊಮ್ತಾಳೆ. ಅವಳು ಎಂಪವರ್ಮೆಂಟ್ ಮಾಡಿದ್ದೆ ಯಾವುದು? ಒಬ್ಬ ಡಾಕ್ಟರ್ ಮಾತು ಅಲ್ವಾ? ಹೀಗೆ ಈ ದೇಶದಲ್ಲಿ ಜಗತ್ತಿನಲ್ಲಿ ಬಹಳಷ್ಟು ಜನ ಈ ರೀತಿ ಹೆಣ್ಮಕ್ಳು ಹೊರಹೊಮ್ಮಿದ್ದಾರೆ. ಅಂಥವ್ರನ್ನ ನೀವೇನ್ ಮಾಡಬೇಕು? ಅವ್ರನ್ನ ನೀವು ಮಾಡೆಲ್ ಮಾಡ್ಕೋಬೇಕು. ಇವತ್ತು ಎಂತೆಂಥವ್ರು ನೀವು ಮಾಡೆಲ್ ಮಾಡ್ಕೊಂಡಿದ್ದೀರ. ಇವತ್ತು ಫ್ಯಾಷನ್ ಜಗತ್ತು, ನಾವೆಲ್ಲ ಎಲ್ಲರಿಗೂ ಕೂಡ ಯೋಗವನ್ನು ಹೇಳ್ಕೊಡ್ತೀವಿ. ಇವತ್ತು ಅತ್ಯಂತ ತೆಳ್ಳಗಿದ್ರೆ ಮಾತ್ರ ಗೌರವ ಕೊಡ್ತಾರೆ ಅಂತೇಳಿ ಕೆಲವರೆಲ್ಲ ಹೇಗೆ ಈಗ ಮೈಕ್ರೋ ನ್ಯೂಟ್ರಿಯನ್ಸ್ ಬಗ್ಗೆ ಮಾತಾಡ್ತಾರೆ. ಮೈಕ್ರೋ ನ್ಯೂಟ್ರಿಯನ್ಸ್ ಬಗ್ಗೆ ನಾವು ಅನೇಕ ಜನ ಸೆಲೆಬ್ರಿಟಿಗೆಲ್ಲ ಯೋಗ ಹೇಳ್ಕೊಡ್ತೀವಲ್ಲ, ಕೆಲವರೆಲ್ಲ ಹೇಗಂತಂದ್ರೆ ಈ ರೊಟ್ಟಿ ಗೊತ್ತಲ್ಲ, ರೊಟ್ಟಿ ಚಪಾತಿ ಹಿಂಗೆ ಸೀಕ್ತಾರೆ ಮತ್ತೆ ಇರ್ತಾರೆ, ಹತ್ತಿದ್ರೆ ಮತ್ತೆ ನನಗೆ ವೇಟ್ ಹೆಚ್ಚಾಗತ್ತೆ ಅಂತ ಹೇಳಿ ಅಲ್ವಾ? ಇದ್ರ ಬಗ್ಗೆ ಹೆಣ್ಮಕ್ಳು ಕೇವಲ ಅಧಿಕಾರ ಪಡೆಯೋದಷ್ಟು ಅಂತಲ್ಲ, ನಾವು ತೆಗೆದುಕೊಳ್ಳುವಂಥ ಆಹಾರದ ಬಗ್ಗೆ ನೀವು ಗಮನ ಕೊಡಬೇಕು. ಇವತ್ತು ಪ್ರತಿಯೊಂದು ಆಹಾರದಲ್ಲಿ ಕಲುಷಿತ ಆಗಿದೆ. ಈಗ ವಾಟರ್ ಬಾಟ್ಲ್ ಇದೆ ಅಲ್ವಾ? ಈ ವಾಟರ್ ಬಾಟ್ಲು ಒಂದು ಸಲ ನೀವು ಓಪನ್ ಮಾಡಿ ಇದನ್ನು ಕುಡಿದ ಮೇಲೆ ಇದ್ರೊಳಗೆ ಮತ್ತೆ ನೀರು ಹಾಕಿ ಕುಡಿಯಬಾರ್ದು ನೀವು. ಇದಕ್ಕೆ ಕ್ಯಾನ್ಸರ್ ಬರುತ್ತೆ. ಒಂದು ಸಲ ಈ ಬಾಟ್ಲು ಓಪನ್ ಆದ ಮೇಲೆ ಇದು ಒಂದು ಸಲ ಬಿಸಿ ಆಯ್ತು ಅಂತ ತಿಳ್ಕೊಳ್ಳಿ. ಬಿಸಿ ಆದ ಮೇಲೆ ಇದ್ರೊಳಗೆ ನೀರು ಹಾಕಿ ಕುಡಿದ್ರೆ ಇದರಲ್ಲಿ ಕಾರ್ಸಿನೋಜೆನಿಕ್ ಗ್ಯಾಸ್ ರಿಲೀಸ್ ಆಗುತ್ತೆ. ದಟ್ಸ್ ನಥಿಂಗ್ ಬಟ್ ಅ ಕ್ಯಾನ್ಸರ್. ಏನು ಕೆಲವ್ರು ಹೆಂಗಿರ್ತಾರೆ, ನಾವು ಎಂತ ಎಜುಕೇಟೆಡ್ ಇದೀವಿ ಅಂತಂದ್ರೆ ಇದ್ರೊಳಗೆ ಬಿಸಿ ನೀರು ಹಾಕಿ ಮತ್ತೆ ಕುಡಿತಾರೆ. ಇಲ್ಲಿ ಬಂದ್ವಿ, ನಮಗೆ ಭಾಳ ಖುಷಿ ಆಯಿತು. ನಿಮ್ಮೆಲ್ಲರ ಬದುಕಿನಲ್ಲಿ ನೀವೆಲ್ಲ ಯುವಕರಿದ್ದೀರಾ, ನಿಮ್ಮಲ್ಲಿ ಉತ್ಸಾಹ ಅದ, ಮಕ್ಕಳಲ್ಲಿ ಕನಸುಗಳಿರ್ತವೆ, ಯುವಕರಲ್ಲಿ ಉತ್ಸಾಹ ಇರ್ತದೆ, ಹಿರಿಯರಲ್ಲಿ ಅನುಭವ ಇರ್ತದೆ. ಕನಸು, ಉತ್ಸಾಹ, ಅನುಭವಗಳ ಮೇಲೆ ನಾವು ಬದುಕನ್ನು ಕಟ್ಕೋಬೇಕು. ಅಂದಾಗ ನಾವೆಲ್ಲ ಸಬಲ ಆಗ್ತೀವಿ ಅಂತ ಹೇಳ್ತಾ, ಮತ್ತು ಹೆಣ್ಮಕ್ಳನ್ನ ಬಹಳಷ್ಟು ಜನ ಅಬಲ ಅಂತ ತಿಳ್ಕೊಂಡಿದ್ದಾರೆ ಅಲ್ವಾ? ಅಬಲ ಹೌದು. ಯಾವುದ್ರಲ್ಲ ಅಬಲ ಅಂತಂದ್ರೆ ಫಿಸಿಕಲಿ ನಾವು ಅಬಲರು. ಈಗ ಹೆಣ್ಮಕ್ಳು ಬಾಡಿ ವೇಟ್ ಅನ್ನ ನೀವು ಬೋನ್ಸ್ ವೇಟ್ ಮಾಡಿದ್ರೆ ಅದು 10 kg ಇದ್ರೆ ನಿಮ್ದು 1 kg ಇರ್ತದೆ. ಫಿಸಿಕಲಿ ಹೆಣ್ಮಕ್ಳೇನು ಬೋನ್ಸ್ ವೇಟ್ ಇರುತ್ತಲ್ಲ ಅದು ತುಂಬಾ ಕಡಿಮೆ ಇರ್ತದೆ. ಅದಕ್ಕೆ ಏನು ಮಾಡ್ತಾರೆ, ಹೆಣ್ಮಕ್ಳಿಗೆ ಒಳ್ಳೆ ಒಳ್ಳೆ ಆಹಾರಗಳು ಕೊಡ್ತಾರೆ. ಅದಕ್ಕೆ ನೀವು ಒಳ್ಳೆ ಆಹಾರ ಕಡೆ ಗಮನ ತೆಗೆದುಕೊಳ್ಳಿ. ಮತ್ತು ನಿಮ್ಮ ಸ್ಪೋರ್ಟ್ಸ್ ಇದ್ರೆ ಇವತ್ತು ಸ್ಪೋರ್ಟ್ಸಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ಇವು ಎಲ್ಲ ರಂಗದಲ್ಲಿಯೂ ಕೂಡ ಅವಕಾಶಗಳಿದ್ದಾವೆ. ಬರುವ ದಿನಗಳಲ್ಲಿ ಅವತ್ತು ಮೇಡಮ್ ಕೇಳಿದ್ರು, ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಂತೆ. ರಾಜಕಾರಣ ಬಗ್ಗೆ ಮಾತಾಡ್ತಾರೆ. ಹೌದು, ಇವತ್ತು ಪ್ರತಿಯೊಂದು ನಿಂತಿರೋದೇ ಈ ರಾಜ್ಯದಲ್ಲಿ ಜಾತಿ ಆಧಾರದ ಮೇಲೆ. ನೀವು ಯಾವ ಜಾತಿಯಲ್ಲಿ ಹುಟ್ಟುತ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಅವಕಾಶಗಳು ಸಿಗ್ತವೆ. ಯಾಕಂತಂದ್ರೆ ಈ ದೇಶದಲ್ಲಿ ನಡೀತಾ ಇರೋದೇನಪ್ಪ ಅಂತಂದ್ರೆ ಎಲ್ಲವೂ ರಿಸರ್ವೇಷನ್ ಮೇಲೆ ಅಲ್ವಾ? ಇವತ್ತು ರಿಸರ್ವೇಷನ್ನು ಇಷ್ಟು ವರ್ಷಗಳಿದ್ದು ಒಳ್ಳೆಯದೇ, ಅದು ಅವಶ್ಯಕತೆ ಇತ್ತು. ಇನ್ನು ಈ ದೇಶದಲ್ಲಿ ಯಾವ್ದು ರಿಸರ್ವೇಷನ್ ಬೇಕಂದ್ರೆ 1 ನೇಷನ್ 1 ರಿಸರ್ವೇಷನ್ ಇರಬೇಕು ಅನ್ನೋದು ನಮ್ಮ ಅಭಿಮತ ಇದು. ಯಾಕಂದ್ರೆ ಎಲ್ಲರಿಗೂ ಅವಕಾಶಗಳು ಸಿಗಬೇಕು, ಜಾತಿಯ ಆಧಾರದ ಮೇಲೆ ಸಿಗಬಾರ್ದು. ಈಗ ನಾವು ಟ್ಯಾಕ್ಸ್ ಅನ್ನ ಕಟ್ತೀವಿ, 10 ಲಕ್ಷಕ್ಕೆ ಇಷ್ಟು ಟ್ಯಾಕ್ಸ್ ಕಟ್ತೀವಿ, 1 ಕೋಟಿಯಲ್ಲಿ ಇಷ್ಟು ಕಟ್ತೀವಿ. ಹಂಗೆ ನಮ್ಮ ಇನ್ಕಮ್ ಆಧಾರದ ಮೇಲೆ ನಮಗೆ ಶಿಕ್ಷಣ ಸಿಗಬೇಕು. ಓಕೆ, ಒಂದು ಲೆವೆಲ್ನಲ್ಲಿ ಈ ಎಲ್ಲ ಏನು ಗ್ಯಾರಂಟಿಗಳು ಓಕೆ, ಆದರೆ ನಿಜವಾದ ನಮ್ಮ ಜನಕ್ಕೆ ಬೇಕಾಗಿರೋದು ಈ ದೇಶಕ್ಕೆ ಒಂದು ಉಚಿತ ಶಿಕ್ಷಣ ಗ್ಯಾರಂಟಿ ಬೇಕು, ಇನ್ನೊಂದು ಉಚಿತ ಆರೋಗ್ಯ ಗ್ಯಾರಂಟಿ ಬೇಕು. ಅದಕ್ಕಿಂತ ಬೇರೆ ಯಾವ ಗ್ಯಾರಂಟಿಗಳ ಅವಶ್ಯಕತೆ ಇಲ್ಲ ಅಂತ. ಅನ್ನ ಬೇಕು, ಅನ್ನ ಪ್ರತಿಯೊಬ್ಬರಿಗೆ ಬೇಕು. ಅದು ಹೆಚ್ಚು ನಾವು ಬೇಕಾಗಿರೋದೇನಪ್ಪ ಅಂತಂದ್ರೆ ಒಂದು ಶಿಕ್ಷಣ ಎಲ್ಲರಿಗೂ ಸಿಗಬೇಕು. ಒಬ್ಬ ಜನಸಾಮಾನ್ಯ ಹುಡುಗರು ಇವತ್ತು ಜಾತಿಯಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ಳಿ, ಅವರಿಗೆ ರಿಸರ್ವೇಶನ್ ಸಿಗೋದೇ ಇಲ್ಲ. ಇವು 90 ಮಾರ್ಕ್ಸ್ ಇರ್ತದೆ, ಇನ್ನೊಬ್ಬರಿಗೆ ರಿಸರ್ವೇಶನ್ ಅವರಿಗೆ 60 ಮಾರ್ಕ್ಸ್ ಇರ್ತದೆ.
ಅಲ್ವಾ? ಅವಾಗ ಏನಾಗುತ್ತೆ, ರಿಸರ್ವೇಶನ್ ಸಲುವಾಗಿ ಅವನಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ಇಲ್ಲಿ 90 ಮಾರ್ಕ್ಸ್ ಇದ್ದವನಿಗೂ ಇಲ್ಲಿ ಏನು ಸಿಗಂಗಿಲ್ಲ, ಅವಾಗ ಅವಕಾಶ ಇಲ್ಲ. ಹಾಗಾದ್ರೆ ಇಲ್ಲಿ ಪ್ರತಿಭೆ ಯಾರು ಆಯ್ತು? ನಾಲೆಜ್ ಇದ್ದವನಿಗೆ ಹಾಳಾಯ್ತಲ್ಲ ಇಲ್ಲಿ. ಅದಕ್ಕೆ ರಿಸರ್ವೇಶನ್ ಇರಬಾರ್ದಂತಲ್ಲ, ಬಟ್ ಹೇಗೆ ಆರ್ಥಿಕ ಆಧಾರದ ಮೇಲೆ ನಾವು ಹೇಗೆ ಕಟ್ತೀವಿ, ಹಾಗೆ ಆರ್ಥಿಕ ಆಧಾರದ ಮೇಲೆ ರಿಸರ್ವೇಶನ್ ಕೊಟ್ಟರೆ ಅವಕಾಶ ಅನುಕೂಲ ಆಗತ್ತೆ. ಮತ್ತು ಈ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಆಯಿತು. 2047ಗೆ ನಾವು 100 ಇಯರ್ಸ್ ಆಗ್ತೇವೆ. ಅದಕ್ಕೆ ಜಗತ್ತಿನ ಯಾವುದೇ ದೇಶಕ್ಕೆ ಹೋಗಿ, ನೀವು ಅಮೆರಿಕಕ್ಕೆ ಹೋಗಿ, ಆಸ್ಟ್ರೇಲಿಯಾಕ್ಕೆ ಹೋಗಿ, ನ್ಯೂಜಿಲೆಂಡ್ಗೆ ಹೋಗಿ, ಯುರೋಪಿಯನ್ ಕಂಟ್ರೀಸ್ ಹೋಗಿ, ಅಲ್ಲೆಲ್ಲವೂ ಕೂಡ ಏನಿದೆ ಅಂತಂದ್ರೆ ಒಂದು ಫ್ರೀ ಎಜುಕೇಶನ್ ಇದೆ, ಫ್ರೀ ಎಜುಕೇಶನ್ ಇದೆ, ಇನ್ನೊಂದು ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ. ಇದೆರಡು ಕೊಟ್ಟರೆ ಸಾಕು, ಇದಕ್ಕಿಂತ ದೊಡ್ಡ ಎಂಪವರ್ಮೆಂಟ್ ಯಾವುದೂ ಇಲ್ಲ ಅಂತ ನಮ್ಮ ಅನಿಸ್ತಾ ನಮ್ಮ